ಹಾಯ್ ಆಲ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನವ್ಯ. ಇದು ಸ್ಯಾಟರ್ಡೇ ಈವ್ನಿಂಗ್ ಲಾಗ್ ಆಗಿರುತ್ತೆ. ನಾನು ನೈಟ್ ಡಿನ್ನರ್ಗೆ ಅಂತೇಳಿ ಒತ್ತು ಶಾವಿಗೆ ಮಾಡೋಣ ಅಂತ ಹೇಳಿ ಪ್ರಿಪೇರ್ ಮಾಡ್ತಾ ಇದ್ದೆ. ಅದಕ್ಕೆ ಅಂತ ಅಕ್ಕಿ ಹಿಟ್ಟಿಗೆ ಕುದೀತಾ ಇರುವಂತಹ ಬಿಸಿ ನೀರು ಮತ್ತು ಸ್ವಲ್ಪ ಉಪ್ಪು ಹಾಕ್ಕೊಂಡು ಈ ರೀತಿ ನಾವು ಇದನ್ನು ಮಿಕ್ಸ್ ಮಾಡಿಬಿಟ್ಟು ಒಂದು 10 ನಿಮಿಷ ಮುಚ್ಚಿಡಬೇಕಾಗತ್ತೆ. ಅಷ್ಟರಲ್ಲಿ ಇದಕ್ಕೆ ತೆಂಗಿನಕಾಯಿ ಹಾಲು ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಹೇಳಿ ತುರಿದಿರೋ ತೆಂಗಿನಕಾಯಿ ಮತ್ತು ಒಂದು 2ರಿಂದ 3 ಆಗುವಷ್ಟು ಏಲಕ್ಕಿ ಬೀಜ, ಹಾಗೆ 1-2 ಲವಂಗ ಮತ್ತು 1 ಕಪ್ಪು ಬೆಲ್ಲ, ಅಥವಾ ನೀವು ಬೇಕಿದ್ರೆ ಸಕ್ಕರೆ ಕೂಡ ಯೂಸ್ ಮಾಡ್ಕೋಬೋದು. ಇದಿಷ್ಟನ್ನು ನುಣ್ಣಗೆ ರುಬ್ಬಿ ಅದಕ್ಕೆ ಕಾಯಿಸಿ ಆರಿಸಿರೋ ಅಂಥ ಹಾಲನ್ನ ಹಾಕ್ಕೊಂಡ್ರೆ ನಮಗೆ ತೆಂಗಿನಕಾಯಿ ಹಾಲು ರೆಡಿ ಆಗುತ್ತೆ. ಇನ್ನು ನಾವು ಆಲ್ರೆಡಿ ಅಕ್ಕಿ ಹಿಟ್ಟಿಗೆ ಬಿಸಿನೀರು ಹಾಕ್ಬಿಟ್ಟು ಇಟ್ಟಿದ್ವಲ್ವ, ಅದನ್ನು ಚೆನ್ನಾಗಿ ಈ ರೀತಿ ತೊಗೊಂಡು ಆರಿದ ಮೇಲೆ ನಾದ್ಕೋಬೇಕಾಗತ್ತೆ. ನಾದ್ಕೊಂಡಾದ ನಂತರ ಅದನ್ನು ಈ ಒತ್ತು ಶಾವಿಗೆ ಬರುತ್ತಲ್ವ, ಅದಕ್ಕೆ ಹಾಕ್ಕೊಂಡು ನಾವು ಈ ರೀತಿ ಒತ್ಕೋಬೇಕು. ತುಂಬ ಸಿಂಪಲ್ಲಾಗಿ ಮಾಡ್ಕೋಬೋದು. ಯಾರಿಗೆ ಈ ಶಾವಿಗೆ ಎಲ್ಲ ಮಾಡೋದು ಕಷ್ಟ ಅನಿಸುತ್ತೋ ಅವ್ರು ಈ ರೀತಿ ಟ್ರೈ ಮಾಡಿ, ತುಂಬ ಈಸಿಯಾಗಿ ಮಾಡ್ಕೋಬೋದು. ಹಾಗೆ ಫೇಲ್ಯೂರ್ ಆಗೋ ಚಾನ್ಸೇ ಇರಲ್ಲ. ಈ ರೀತಿ ಮಾಡಿಕೊಂಡು ಒಂದು 10ರಿಂದ 15 ನಿಮಿಷ ನಮಗೆ ಬೇಯಿಸ್ಕೊಂಡ್ಬಿಟ್ರೆ ಒತ್ತು ಶಾವಿಗೆ ರೆಡಿನೇ ಆಗುತ್ತೆ. ಇದನ್ನು ತುಪ್ಪ ಮತ್ತು ತೆಂಗಿನಕಾಯಿ ಹಾಲು ಅಥವಾ ಚಿಕನ್ ಸಾಂಬಾರ್ ಜೊತೆ ಕೂಡ ಸರ್ವ್ ಮಾಡ್ಬೋದು. ಒಳ್ಳೆ ಕಾಂಬಿನೇಷನ್ ಅಂತಲೇ ಹೇಳ್ಬೋದು. ಐ ಹೋಪ್ ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅಂತ ಅನ್ಕೋತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಿ ಯು ಇನ್ ದ ನೆಕ್ಸ್ಟ್ ವ್ಲಾಗ್.